ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಣ ಬನ್ನಿ. ಸೊ ಬೆಡ್ಶೀಟ್ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ತಾಯಿದ್ದೆ, ಬೆಡ್ ಸ್ಪ್ರೆಡ್ನ. ಆವಾಗ ಒಂಚೂರು ಚೇಂಜ್ ಮಾಡಿಕೊಂಡ್ರೆ ಒಂಥರ ಮೂಡು ಚೆನ್ನಾಗಿರುತ್ತೆ. ನೀವು ಅಬ್ಸರ್ವ್ ಮಾಡಿ, ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಪಿಲ್ಲೋ ಕವರೆಲ್ಲ ಚೇಂಜ್ ಮಾಡಿಬಿಟ್ಟು ರೂಮ್ ಒಳಗಡೆ ಬಂದು ಹಾಸಿಗೆ ಮೇಲೆ ಮಲ್ಕೊಂಡಾಗ ಏನೋ ಒಂಥರ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ಒಂದೇ ಬೆಡ್ಶೀಟ್ ನೋಡಿ 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 ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಆವಾಗ ಒಂಚೂರು ಚೇಂಜ್ ಮಾಡ್ತಿದ್ರೆ ಒಂಥರ ಮನಸ್ಸಿಗೆ ಒಂಥರ ಖುಷಿಯಾಗಿರುತ್ತೆ. ಜೊತೆಗೆ ಹೈಜೀನ್ ಕೂಡ ಮೇಂಟೈನ್ ಮಾಡಿದಾಗುತ್ತೆ. ಪಾಪು ಮಲ್ಕೊತಾನಲ್ವ, ಹಂಗಾಗಿ ಒಂಚೂರು ಪದೇ ಚೇಂಜ್ ಮಾಡ್ತಾ ಇರ್ತೀನಿ. ಅದಕ್ಕೆ ಪಿಲ್ಲೋ ಕವರು, ಬೆಡ್ ಸ್ಪ್ರೆಡ್ಡು ಎಲ್ಲ ಚೇಂಜ್ ಮಾಡ್ತಾಯಿದ್ದೆ. ನಾನು ನನ್ನ ಬೆಡ್ ಮೇಲೆ ಹೆಚ್ಚು ಕಡಿಮೆ ಒಂದು 3 ಪಿಲ್ಲೋ ಇಟ್ಕೊಂಡಿದ್ದೀನಿ. ಅದೇನೋ ನನಗೊಂಥರ ಕಂಫರ್ಟ್ ಅದು ಪಕ್ಕದಲ್ಲಿದ್ದರೆ. ಅದಕ್ಕೆ ನಾನು ಪಾಪು ಇಬ್ಬರೇ ಅಲ್ವ ಮಲ್ಕೊಳ್ಳೋದು, ಹಾಗಾಗಿ ಪಕ್ಕದಲ್ಲಿ 1-2-3 ಪಿಲ್ಲೋಗಳು ಇಟ್ಕೊಂಡಿರ್ತೀನಿ. ಅದೇನೋ ಒಂಥರ ನನಗೆ ಕಂಫರ್ಟ್ ಫೀಲ್ ಕೊಡುತ್ತೆ. ಹಾಗಾಗಿ ಎಲ್ಲದನ್ನು ಚೇಂಜ್ ಮಾಡ್ತಾಯಿದ್ದೆ. ತೆಗಿಬಾರ್ದು, ಆಚೆ ತಿನ್ನು. ಅಲ್ಲ, ಅದು ತಿನ್ನು ಫಸ್ಟು, ಬಾಯ್ದು ತಿನ್ಕೊ. ಕಚ್ಬಿಟ್ಟು ತಿನ್ಬೇಕು ನೀನು, ನುಂಗ್ಬಾರ್ದು. ಕೈಯಲ್ಲಿ ತಿನ್ಬೇಡ, ಬಿಡು, ಕೈ ತೆಗಿ. ಕಚ್ಚು ಐ ಕಚ್ಚು ನೋ. ತಿಂದ್ಯಾ? ದಾಳಿಂಬೆ ಹಣ್ಣು ಕೊಡ್ತಾ ಇದ್ದೆ, ತಿಂತಿದ್ದ. ಅವನಿಗೆ ಕಾಳುಗಳು ಅಂದರೆ ಇಷ್ಟ. ಅದು ದಾಳಿಂಬೆ ಕಾಳಾದರೂ ಅಷ್ಟೇ, ಕಡಲೆಕಾಳು, ಹುರ್ಗಡ್ಲೆ, ಏನೋ ಒಂದು ಒಟ್ಟಿನಲ್ಲಿ ಅವನಿಗೆ ಕಾಳುಗಳು ಅಂದ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ. ಮೋಸ್ಟ್ಲಿ ಏನಕ್ಕೆ ಅಂತಂದರೆ, ಅದು ಒತ್ತಿದಾಗ ಅಲ್ಲಿ ಅಲ್ಲೆಲ್ಲ ಬರುತ್ತಲ್ವಾ, ಮೋಸ್ಟ್ಲಿ ಅದನ್ನು ಕಚ್ಚಿದಾಗ ಅವನಿಗೆ ಆಗುತ್ತೋ ಏನೋ ಗೊತ್ತಿಲ್ಲ. ಆ ರೀಸನ್ಗೆ ಇಷ್ಟಪಡ್ತಾನೋ ಏನೋ. ಸ್ವಲ್ಪ ಕೇಳ್ತಾನೆ, ಕಾ ಅಂತ ಕೇಳಿ ಇಸ್ಕೊಂಡು ತಿಂತಾನೆ. ನೋಡ್ಬಿಟ್ರೆ ಮಾತ್ರ ಬಿಡೋದೇ ಇಲ್ಲ. ಅಷ್ಟು ಇಷ್ಟ ಅವನಿಗೆ ಕಾಳುಗಳು ಅಂತಂದರೆ. ಅಕ್ಕಿಯನ್ನು ಅವತ್ತು ತೊಳೆದು ಹಾರಾಕೋದಕ್ಕೆ ಅಂತ ಇಟ್ಟಿದ್ದಾರೆ. ಕಕ್ಕಿ ಅಂದ್ಕೊಂಡು ಇಡೀ ಮನೆಯೆಲ್ಲ ಹುಡುಕಿದ್ದಾನೆ. ಒಂದ್ಸಲ ನೋಡ್ಬಿಟ್ಟಿದ್ದಾನೆ ಅಕ್ಕಿ ಒಣಗಾಕಿರೋದನ್ನು, ಅದನ್ನು ತಿಂದ್ಬಿಟ್ಟಿದ್ದಾನೆ 4-5 ಕಾಳು. ಅದ್ರ ರುಚಿ ನೋಡ್ಬಿಟ್ಟು ಮನೆಯೆಲ್ಲ ಹುಡುಕಿದ್ದಾನೆ, ಕಕ್ಕಿ ಅಂದ್ಕೊಂಡು. ಅಯ್ಯೋ ಕತೆ ಹುಡ್ಗ ಇದು. ಸ್ಟಾರ್ ಎಲ್ಲಿ? ಸ್ಟಾರ್ ಎಲ್ಲಿ? ತೋರ್ಸು ಸ್ಟಾರ್ ಎಲ್ಲಿ? ತೋರ್ಸು. ಆಯ್ತು, ಸ್ಟಾರ್. ವಾವ್, ಸೂಪರ್ ಸ್ಟಾರ್ ಅದು. ಆಮೇಲೆ ಒಂದೇನ ಸ್ಟಾರು? ಇನ್ನೆಲ್ಲಿದೆ ಸ್ಟಾರು? ದೊಡ್ಡ ಸ್ಟಾರ್ ಎಲ್ಲಿ? ಅದು ಚಿಕ್ಕ ಸ್ಟಾರ್, ಅದು ಪುಟಾಣಿ ಸ್ಟಾರು. ದೊಡ್ಡ ಸ್ಟಾರ್ ಎಲ್ಲಿ? ಎಲ್ಲವಾ? ನೀ ಪುಟ್ ಸ್ಟಾರ್ ತೋರಿಸ್ತೀಯ ನೀನು? ದೊಡ್ಡ ಸ್ಟಾರ್ ತೋರಿಸು. ದೊಡ್ಡ ಸ್ಟಾರ್ ಎಲ್ಲಿ? ಇಲ್ಲಿ ದೊಡ್ಡ ಸ್ಟಾರ್. ಟಾರ್ ಸ್ಟಾರ್. ನಾನು ನೆಕ್ಸ್ಟ್ ಡೇ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ನಾನ ಮಾಡಿಸ್ಬಿಟ್ಟು ಕರ್ಕೊಂಬಂದೆ ಪಾಪುನ. ಅವನಿಗೆ ಮೋಸ್ಟ್ಲಿ ಅವನದು ಬಾಡಿ ತುಂಬ ಹೀಟ್ ಬಾಡಿ ಅಂತ ಅನಿಸುತ್ತೆ. ಎಷ್ಟು ಬೇಗ ಎಣ್ಣೆ ಹಚ್ಚಿದ್ರೆ ಬೇಗ ಡ್ರೈ ಆಗಿಬಿಡುತ್ತೆ ಅಂದರೆ, ಇವಾಗ ಬೆಳಿಗ್ಗೆ ಚೆನ್ನಾಗಿ ಎಣ್ಣೆ ಹಚ್ಚಿದ್ದೀನಿ, ಅದಕ್ಕೂ ಹಣೆಲೆಲ್ಲ ದಿನ ಹಚ್ತಾಯಿದ್ದೀನಿ. ಹಣೆಲೆಲ್ಲ ಸೋರೋ ಥರ ಹಚ್ಚಿರ್ತೀನಿ. ಮತ್ತು ಸಂಜೆ ಅಷ್ಟರಲ್ಲಿ ತಲೆಯಲ್ಲಿ ಎಣ್ಣೆನೇ ಇರಲ್ಲ, ಫುಲ್ಲು ಡ್ರೈ ಆಗಿಬಿಟ್ಟಿರುತ್ತೆ.
ಅಂದ್ಕೊಂಡೆ ಎಷ್ಟು ಹೀಟ್ ಬಾಡಿ ಒಂದು ಅಂತ. ಇವ್ನು ಸಣ್ಣ ಪಾಪು ಇದ್ದಾಗ ಹೀಟ್ ರಿಡ್ಯೂಸ್ ಆಗಲಿ ಅಂದ್ಬಿಟ್ಟು ಒಂಥರ ಏನೋ ಬೇಲಿಲಿ ಸಿಗುತ್ತೆ ಅಂಬುನೆಲೆ, ಉಗ್ನಿ ಅಂಬೋ ಏನೋ ಗೊತ್ತಿಲ್ಲ, ಅದು ಮೋಸ್ಟ್ಲಿ ಆ ಎಲೆಗೆ ಹರಳೆಣ್ಣೆ ಹಚ್ಬಿಟ್ಟು ಅದನ್ನು ದೀಪದಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡಿ ನೆತ್ತಿ ಮೇಲೆ ಮತ್ತು ಹೊಟ್ಟೆ ಮೇಲೆಲ್ಲ ಹಾಕಿದ್ರೆ ಅದು ಹೀಟ್ ಆಗಲ್ಲ, ಹೀಟ್ ಕಮ್ಮಿ ಮಾಡುತ್ತೆ ಅಂತಾರೆ. ಅದೆಲ್ಲ ಮಾಡಿದ್ದೀನಿ ನಾನು ಅವನಿಗೆ. ಅಂದ್ರೂ ಸ್ವಲ್ಪ ಹೀಟ್ ಬಾಡಿ ಒಂದು. ಬೇಗ ಎಣ್ಣೆ ಎಷ್ಟು ಹಚ್ಚಿದ್ರೂ ಬೇಗ ಡ್ರೈ ಆಗಿಬಿಡುತ್ತೆ. ಅಕ್ಷಿ ಅಕ್ಷಿ ಕೂತ್ಕೊ ಅಲ್ಲೇ. ಬಂದ್ರು ನೋಡಲ್ ನೋಡಲ್. ಇಳಿಬಾರ್ದು, ಅಲ್ಲೇ ಕೂತ್ಕೊ. ಬಿಡ್ಸೋ, ಇದೇ ಕಿತ್ಕೊಬಿಟ್ಟ. ಕೊಟ್ನ ಬುಗುರಿ ಸಿಕ್ತಾ? ಸಂಜೆ ಹುಡುಗರೆಲ್ಲ ಹೊರಗಡೆ ಆಟ ಆಡ್ತಾಯಿದ್ರು ಮಕ್ಕಳು. ಅವ್ರು ನೋಡಲಿ ಅಂದ್ಬಿಟ್ಟು ಕರ್ಕೊಬಂದು ಕೂರಿಸಿದ್ದೆ. ಲೈಟಾಗಿ ಎಳೆ ಬಿಸಿಲು ಬರ್ತಿತ್ತು, ಅದಕ್ಕೆ ಚೇರ್ ಹಾಕ್ಬಿಟ್ಟು ಕೂರಿಸಿದ್ದೀನಿ. ಒಂದು ಸ್ವಲ್ಪ ಬಿಸಿಲು ಬೀಳಲಿ ಅಂತ ಅಂದ್ಬಿಟ್ಟು ಎಲ್ಲ ಬುಗುರಿ ಆಡ್ತಾಯಿದ್ರು. ಒಂದೊಂದಷ್ಟು ದಿನ ಒಂದೊಂದು ಆಟ ಮಾಡ್ತವೆ ಇವು, ಆಟ ಆಡ್ತವೆ. ಒಂದಷ್ಟು ದಿನ ಬಾಲ್ ತೊಗೊಂಡು ಆಡಿದ್ರು. ಈಗ ಒಂದಷ್ಟು ದಿವಸದಿಂದ ಬುಗುರಿ ಹಿಡ್ಕೊಂಬಿಟ್ಟಿದ್ದಾರೆ, ಆಡ್ತಾ ಇರ್ತಾರೆ. ಸಂಜೆ ಹೊತ್ತು ಕರ್ಕೊಂಬಂದು ಹಿಂಗೆ ಒಂದಷ್ಟೊತ್ತೊಂದು 1/4 ಗಂಟೆ ಬಿಡ್ತೀನಿ ನೋಡಲಿ ಅಂತ. ಅವ್ರ ಜೊತೆ ಬಿಡೋಕ್ಕೆ ಭಯ ನನಗೆ, ಬಟ್ ಕೂತ್ಕೊಂಡು ನೋಡಲಿ ಅಂತ ಬಿಡ್ತೀನಿ. ಪುನರ್ವಂಗೆ ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸೊಪ್ಪು ಕೊಡೋಣ ಅಂತ ಅಂದ್ಬಿಟ್ಟು. ಎಲ್ಲಿ ಇವಾಗ ಯಾರೂ ಸೊಪ್ಪಿನವ್ರು ಬರ್ತಾನೆ ಇಲ್ಲ. ಮೋಸ್ಟ್ಲಿ ಇವಾಗೆಲ್ಲ ಮಳೆ ಜಾಸ್ತಿ ಅಲ್ವ, ಹಂಗಾಗಿ ಸೊಪ್ಪು ಸರಿಯಾಗಿ ಸಿಗ್ತಿಲ್ವೋ ಏನೋ, ಸೊಪ್ಪಿನವರೇ ಬರ್ತಾಯಿಲ್ಲ. ಅದಕ್ಕೆ ಒಂದೆಲ್ಗ ಸೊಪ್ಪನ್ನೇ ಹಾಕ್ಬಿಟ್ಟು ಕೊಡೋಣ ಅಂದ್ಬಿಟ್ಟು ಆವಾಗವಾಗ ಅವನಿಗೆ ಸೊಪ್ಪು ಕೊಟ್ಟರೆ ಸ್ವಲ್ಪ ಮೋಷನ್ನು ಕರೆಕ್ಟಾಗಿ ಹೋಗಿ ಮಾಡ್ತಾನೆ, ಇಲ್ಲಾಂದರೆ ಮೋಷನ್ ಟೈಟ್ ಆಗಿಬಿಡುತ್ತೆ. ಸೊಪ್ಪು ಕೊಟ್ಟರೆ ಕರೆಕ್ಟಾಗಿ ಆಗಿರುತ್ತೆ. ಅದಕ್ಕೆ ಆವಾಗವಾಗ ಅವನಿಗೆ ಸೊಪ್ಪು ಕೊಡ್ತಾಯಿರ್ತೀನಿ. ಸೊ ಇವತ್ತು ಒಂದೆಲ್ಗೆ ಸೊಪ್ಪದೇ ಕೊಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಅದಕ್ಕೂ ಮುಂಚೆ ಕಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಕೆಂಪಕ್ಕಿನೂ ಮತ್ತು ಹೆಸರು ಬೇಳೆ ಇದೆರಡನ್ನು ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿ ಅದು ಸ್ವಲ್ಪ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೆನಲಿ ಅಂತ ಅಂದ್ಬಿಟ್ಟು ಸೊಪ್ಪನ್ನ ಕಟ್ ಮಾಡ್ಕೊತಾ ಇದ್ದೆ. ಈ ಸೊಪ್ಪು ಸ್ವಲ್ಪ ಒರಟು, ಬೇರೆ ಸೊಪ್ಪುಗಳಾದರೆ ಬೇಗ ಬೆಂದೋಗ್ಬಿಡುತ್ತೆ. ಇದು ಅಷ್ಟು ಬೇಗ ಬೇಯಲ್ಲ. ಫ್ರೈ ಮಾಡಿದ್ರೂ ಬೇಗ ಫ್ರೈ ಆಗೋಲ್ಲ, ಬೇಯಿಸೋಕೆ ಹೋದ್ರೂ ಬೇಗ ಬೇಯಲ್ಲ. ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು, ಆಮೇಲೆ ಮ್ಯಾಶ್ ಮಾಡೋಕ್ಕೆ ಹೋದರೂ ಅಷ್ಟೇ ಬೇಗ ಅದು ನೀಟಾಗಿ ಮ್ಯಾಶ್ ಕೂಡ ಆಗೋಲ್ಲ. ಅದಕ್ಕೆ ಒಂಚೂರು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹೆಚ್ಚು ಕಡಿಮೆ ಒಂದು 15ರಿಂದ 20 ಎಲೆ ತೊಗೊಂಡಿದ್ದೀನಿ. ನಾನು ಇದೊಂದೇ ಸೊಪ್ಪು ಹಾಕ್ತಿರೋದ್ರಿಂದ ಜಾಸ್ತಿ ತೊಗೊಂಡಿದ್ದೀನಿ. ಇದನ್ನೇ ಎಲ್ಲ ಥರ ಸೊಪ್ಪು ಹಾಕ್ತಾ ಇದ್ದಿದ್ರೆ ಒಂದು 5 ಎಲೆ ತೊಗೊತಿದ್ದೆ ಅಷ್ಟೇ. ಫಸ್ಟ್ ನಾನು ಇದಕ್ಕೆ ಕುಕ್ಕರಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಟ್ಬಿಡ್ತೀನಿ. ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಅಷ್ಟೇ ಹಾಕ್ತೀನಿ. ನಾನಿಲ್ಲಿ ಜೀರಿಗೆ ಅದೆಲ್ಲ ಏನೂ ಹಾಕ್ತಿಲ್ಲ, ಯಾಕಂದರೆ ನಾನು ಜೀರಿಗೆ ಪೌಡರ್ ಹಾಕ್ತೀನಿ ಆಮೇಲೆ. ಅದಕ್ಕೆ ಜೀರಿಗೆ ಎಲ್ಲ ಏನೂ ಹಾಕ್ತಿಲ್ಲ. ಬರೀ ತುಪ್ಪ ಅಂದರೆ ಒಗ್ಗರಣೆಗೆ ಒಂಚೂರು ಸಾಸಿವೆ ಹಾಕ್ಕೊತಿದ್ದೀನಿ ಅಷ್ಟೇ. ಇದೊಂದು ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಸೊಪ್ಪು ಹಾಕೋತಾ ಇದ್ದೀನಿ. ಇದನ್ನು ನಾನು ಸೊಪ್ಪನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತೀನಿ. ಇದು ಬೇಗ ಫ್ರೈ ಆಗಲ್ಲ, ಬೇಯಲ್ಲ ಬೇಗ. ಅದಕ್ಕೋಸ್ಕರ ನಾನು ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 2-3 ನಿಮಿಷ ಫ್ರೈ ಮಾಡ್ಕೊತೀನಿ. ನೋಡಿ ಈ ಥರ ಬಂದಿದೆ, ಸದ್ಯಕ್ಕೆ ಇಷ್ಟ ಆಗಿದೆ. ಇವಾಗ ನಾನು ಇದಕ್ಕೆ ಒಂಚೂರು ಜಾಸ್ತಿ ಅಲ್ಲ, ಒಂದು ಚಿಟಿಕೆಯಷ್ಟು ನಾನು ಜೀರಿಗೆ ಪೌಡ್ರ್ ಹಾಕೋತಾ ಇದ್ದೀನಿ. ಅದಾದಮೇಲೆ ಒಂದು ಚಿಟಿಕೆಯಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊತೀನಿ. ಎಲ್ಲ ಸ್ಮಾಲ್ ಕ್ವಾಂಟಿಟಿನೇ, ಜಾಸ್ತಿ ಬೇಡ.
ಆಮೇಲೆ ಒಂಚೂರು ಗರಂ ಮಸಾಲ ಪೌಡ್ರು, ಅದಾದ ನಂತರ ಒಂದು ಚಿಟಿಕೆಯಷ್ಟು ಅರಿಶಿನ. ಇಷ್ಟು ನಾನು ಆಲ್ಮೋಸ್ಟ್ ಏನು ಮಾಡಿದ್ರು ಇಷ್ಟಂತೂ ಕಂಪಲ್ಸರಿ ಹಾಕ್ತೀನಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕಿತ್ತು, ಮತ್ತು ನಾನು ಬೆಳ್ಳುಳ್ಳಿ ಹಾಕೋದನ್ನು ಮರ್ತ್ಕೊಂಡೆ ಒಗ್ಗರಣೆಗೆ. ಆಮೇಲೆ ನೆನಪಾಗುತ್ತೆ, ಹಾಗೆ ತೊಗೊಂಡು ಮತ್ತೆ ಆಮೇಲೆ ಇಷ್ಟಾದಮೇಲೆ ಇದಕ್ಕೆ ಹೆಸರು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ. ಒಂದು ಅಚ್ಚೂರು ಒಳಗಿನ ಮಕ್ಳಿಗೆ ಮಾಡ್ತಾಯಿದ್ರೆ ಅಂದರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ. ಯಾಕಂದರೆ ಈ ಹೆಸರು ಕಾಳು ಮತ್ತು ಅಕ್ಕಿ ಜಾಸ್ತಿ ನೀರನ್ನ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಇಷ್ಟು ನೀರು ಹಾಕಿದ್ರೂ ಅದು ಸ್ವಲ್ಪ ಗಟ್ಟಿನೇ ಆಗಿಬಿಟ್ಟಿರುತ್ತೆ. ಹಾಗಾಗಿ ಇನ್ನೂ ಸಣ್ಣ ಮಕ್ಳಿಗೆ ಮಾಡ್ತಾಯಿದ್ದೀರ ಅಂತಂದರೆ ನೀರನ್ನ ಜಾಸ್ತಿನೇ ಹಾಕ್ಕೊಳ್ಳಿ. ಅವಾಗ ಸ್ವಲ್ಪ ತೆಳುವಾಗಿ ಬೆಂದಿರುತ್ತೆ. ಈಗ ನಾನು ನೀರು ಹಾಕಿರೋ ಕ್ವಾಂಟಿಟಿನಲ್ಲಿ ಮಾಡೋಕ್ಕೆ ಹೋದರೆ ಹದವಾಗಿ ಬರುತ್ತೆ ಕರೆಕ್ಟಾಗಿ ಅಂತ. ಅದಕ್ಕೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೋಬೇಕು. ಇದೊಂಚೂರು ಮರಳಿದ ಮೇಲೆ ಇದಕ್ಕೊಂಚೂರು ಉಪ್ಪು ಬೇಕು. ಇವಾಗ ನಾನು ಪುಡಿ ಉಪ್ಪೇನು ಬಳಸಲ್ಲ, ನಾನು ಅರಳುಪ್ಪೆ ಹಾಕ್ತೀನಿ. ಒಂದು 2-3 ಕಾಳಷ್ಟು ಅರಳುಪ್ಪು ಇಷ್ಟು ಹಾಕಿ ಒಂದ್ಸಲ ಹೀಗೆ ಮಿಕ್ಸ್ ಮಾಡಿಬಿಟ್ಟು ನಾನು ಮುಚ್ಚಳನ ಮುಚ್ಕೊಂಡು ಒಂದು 5-6 ವಿಷಿಲ್ ಕೂಸ್ಕೊಂಡ್ಬಿಡ್ತೀನಿ. 5-6 ವಿಷಿಲ್ ಆದಮೇಲೆ ರೆಡಿ ಆಗುತ್ತೆ. ಸೊ ಫೈನಲಿ ಈ ಥರ ಬಂತು. ಅದಕ್ಕೆ ಹೇಳಿದ್ದು ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡ್ರೆ ಬೆಟರ್ ಸಣ್ಣ ಮಕ್ಕಳು. ಇವನಿಗೆ ಇಷ್ಟು ಸಾಕು, ಹಿಂಗಿದ್ರೆ ಅಂತ ತಿಳ್ಕೊತಾನೆ. ಬಟ್ ಇದಕ್ಕಿಂತ ಸಣ್ಣ ಮಕ್ಳಿಗೆ ಮಾಡ್ತೀವಿ ಅಂದರೆ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗುತ್ತೆ. ಒಂದೆಲ್ಗೆ ಸೊಪ್ಪಂತೂ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಏನಿಲ್ಲ ಅಂದರೂ 1 ವರ್ಷದ ಮೇಲ್ಪಟ್ಟಿರೋ ಮಕ್ಕಳಿಗೆ ದಿನ ಕೊಡ್ಬೋದು. ಅದಕ್ಕೆ 10-15 ಎಲೆ ಅಷ್ಟು ಕೊಡ್ಬೋದಂತೆ, ಹಂಗಂತ ಹೇಳ್ತಾರೆ. ದಿನ ಕೊಟ್ಟರೆ ಅವನಿಗೂ ಬೋರ್ ಆಗಿಬಿಡುತ್ತೆ. ಏನು ದಿನ ಕೊಡೋಕ್ಕೆ ಹೋಗಲ್ಲ. ಅವಾಗವಾಗ ಈ ಥರ ಅನ್ನದ ಜೊತೆ ಬೇಯಿಸ್ಬಿಟ್ಟು ಕೊಡ್ತೀನಿ. ಅದೇನೋ ನೆನಪಿನ ಶಕ್ತಿಗೆ ಮತ್ತು ಮೆದುಳಿಗೆ ಅದೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಸೊ ಇಷ್ಟ ಆಯಿತು, ರೆಡಿ ಆಗಿದೆ. ಇವಾಗ ಅದನ್ನು ಇದು ಬಿಸಿ ಇದ್ದಾಗಲೇ ತಿನ್ನೋಕ್ಕೆ ಚೆನ್ನಾಗಿ, ತುಂಬ ಆರೋಗ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ಇವಾಗ ಇದನ್ನು ಪಾಪಕ್ಕೆ ತಿನ್ನೋದಕ್ಕೆ ಕೊಡ್ತೀನಿ. ಇದು ಹಣ್ಣಲ್ಲ, ಇದು ಪೊಟ್ಯಾಟೊ. ಏನಿದು ಪೊಟ್ಯಾಟೊ. ಜೋರಾಗಿ ಹೇಳು, ಪೊಟ್ಯಾಟೊ ಹಣ್ಣು. ಓಕೆ ಗಾಯ್ಸ್, ಇವತ್ತಿನ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.